ಮನದ ಕಡಲು ಕವಿತೆ ಮೇಳ ಎಲ್ಲರೂ ಬನ್ನಿ. ಯೋಗರಾಜ್ ಭಟ್ ಅವರು ಇಲ್ಲಿ ಕೂತ್ಕೊಂಡು ನಿಮ್ಮ ಕಥೆಯನ್ನು ಕೇಳಿ ಅವ್ರು 2-3 ಸಾಲಲ್ಲಿ ಕವಿತೆ ಬರೆದು ಹರಿಕೃಷ್ಣ ಅವರು ನಿಮಗೋಸ್ಕರ ಅದಕ್ಕೋಸ್ಕರ ಒಂದು ಹಾಡು ಕಂಪೋಸ್ ಮಾಡಿ ನಿಮ್ ಕೈಗೆ ಕೊಡ್ತಾರಂತೆ. ಇದಕ್ಕಿಂತ ದೊಡ್ಡ ಸುದ್ದಿ ಬೇಕಾ ಬೆಂಗಳೂರಲ್ಲಿ? ಈ ತರ ನೈಸ್ ನೇಮ್ಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಮ್ಮ ಕಡೆಯಿಂದ. ನಂದು ಮೊದಲನೇ ಪ್ರೀತಿ ಸಿನಿಮಾ, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಕ್ ಬಂದಿದ್ದೀವಿ. ಸೊ ದ ಬೆಸ್ಟ್ ವೇ ಟು ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ಡೇ. ಸೊ ಯು ರೊಮ್ಯಾನ್ಸಿಂಗ್ ಮನದ ಕಡಲು ವ್ಯಾಲೆಂಟೈನ್ಸ್ ಡೇ ದಿವಸ. ಮನದ ಕಡಲು ಇಸ್ ರೊಮ್ಯಾನ್ಸಿಂಗ್. ಅಯ್ಯೋ ನಿಮ್ದೇನು ಹೇಳಿ? ನಮ್ಮ ಸಿನಿಮಾ ಮನದ ಕಡಲು ಅಂತ ಮಾರ್ಚ್ 28ಕ್ಕೆ ರಿಲೀಸ್ ಆಗುತ್ತೆ. ಇವತ್ತು ನಮ್ಮ ಸರ್ ಇಲ್ಲಿ ಕೂತ್ಕೊಂಡು ದುಂಬಿಯ ಕಥೆಯ ಬರೆದವನಾರು ಸಿಗಬಹುದೇ, ಈ ಸುಂದರ ಘಳಿಗೆ ಎಂದಿಗೂ ಹೀಗೆ ಇರಬಹುದೇ, ಜುಂಬರ ಬರ ದುಂಬಿಯಾಗುವೆ ನನ್ನೊಲವಿನ ಹೂ ನೀನು. ನೀವೆಲ್ಲರೂ ದುಂಬಿಯ ಕಥೆಯ. ಇದನ್ನ ಸಂಜೆ ಕಡೆ ತುಂಬಾ ಚೆನ್ನಾಗಿ ಆಡಿದೆ. ನಾನು ಕೆಡಿಸ್ತಾ ಇದ್ದೀನಲ್ಲ? ಇಲ್ಲ. ಓಕೆ. ಈಗ ವೇಗುಣ ಹ್ಯಾವ್ ಸಮ್ ಕಾಂಟೆಸ್ಟ್ ಅಲ್ಲಿ ಇದೆಲ್ಲ ಮಾಡಿದ್ವಿ. ಇವಾಗ ನೀವು ಒಂದಷ್ಟು ಜನ ಆಲ್ರೆಡಿ ಜಡೆ ಹಾಕೊಂಡಿದ್ದಾರೆ. ನಾನು ಇವ್ರಿಗೆ ಹೇಳ್ತಾ ಇದ್ದೆ ನಿನ್ನೆ, ನಾನು ತುಂಬಾ ಚಾಂಪಿಯನ್ ಅದರಲ್ಲಿ ಜಡೆ ಕಟ್ಟೋದ್ರಲ್ಲಿ ಅಂತ. We were thinking, what is the most romantic thing? Without buying flowers or chocolates, what is romantic for a girl? Eye contact. Eye contact. That's true. Fantastic. Understanding before we have to tell them what we think. That's very Noticing the smallest of the things. Say that again. Noticing the smallest of the things without making it obvious. Like, what do you mean? For example? For example, like knowing her favorite things without she making it obvious. Probably her comfort song, her movie or something like that. Favorite food. Yeah, favorite food. Nice. Anyone else has an answer? What is something that a guy can do that's romantic? Yeah, without buying you things? Taking a place where she loves. Yeah. Spending time. Yeah. Who likes handwritten letters? Me too. Everyone. Ready girls? I am ready. He's going to write all of us. ಎಲ್ಲರಿಗೂ ನಿಮ್ಮ ಹೆಸರಲ್ಲಿ ಒಂದು ಲೆಟರ್ ಬರೆದು ಕಳಿಸ್ತೀನಿ ಇವತ್ತು. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದಿನ ನಿಮ್ಮ ವ್ಯಾಲೆಂಟೈನ್ಸ್ ಡೇ ಸ್ಟೋರಿ. ಸೊ ಐ ಸ್ಟಾಪ್ಡ್ ಇದನ್ನು ಸೆಲೆಬ್ರೇಟ್ ಮಾಡೋದನ್ನು 60 ವರ್ಷದ ಹಿಂದೆ ನಿಲ್ಲಿಸಿದೆ ನಾನು. 60 ವರ್ಷ ಮುಂಚೆ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ? ಏನೋ ಒಂದು ಮಾಡ್ತಾ ಇದ್ವಿ ತಾನೆ. ಅದ್ಭುತವಾಗಿತ್ತು, ಭಾಳ ಚೆನ್ನಾಗಿತ್ತು. ಓಕೆ, ಪ್ರೀತಿ ಅಂದ್ರೆ ಏನೋ ನಾನು ಅರ್ಥ ಮಾಡಿಸ್ತಾ ಇದ್ರು. ಓಕೆ, ಇಟ್ ವಾಸ್ ನಾಟ್ ಆಲ್ ದಿಸ್ ಬ್ರಾಶ್. ಇಟ್ ವುಡ್ ಲಾಸ್ಟ್ ಲಾಂಗ್. It's been 60 years. Yeah. It's not like this. Today Valentine's Day, tomorrow some other day. No. There's some stability in it. So it was a very interesting. Yesterday we were discussing about Gen Z and love. So ಆ ಪ್ರಶ್ನೆ ಬಂದಾಗ Gen Z ಗೆ ಲವ್ ಅಂದ್ರೆ ಏನು ಅಂತ ಕೇಳಿದಾಗ ನಾಳೆ ಒಳಗೆ ಮುಗಿಯೋದು ಲವ್ ಅಂತ. I was totally floored. ಅದ್ಯಾವುದೋ ಒಂದು ಇದರೊಳಗೆ ಈ ಥರ ಏನೋ ಮಾಡರ್ನ್ ಯೂಸೇಜಸ್ ಅಂತ ಹೇಳಿ ಅವೆಲ್ಲ ಕೆಲವು ವರ್ಡ್ಸ್ ಹೇಳಿದ್ರು. ಅದರೊಳಗೆ ಇದು ಇಮಿಡಿಯೇಟ್ಲಿ ಐ ಆನ್ಸರ್. ನನಗೆ ಗೊತ್ತು ಎಷ್ಟು ಒಂದು Radhana is very updated with Gen Z, but he knows. ನಮ್ಗಿಂತ ಜಾಸ್ತಿ. Yes, absolutely. Yes. He reads a lot more, I think. ನನಗೆ ಏಜ್ ಇಲ್ಲದೆ ಹೋದರೂ ಕೂಡ ಕುತೂಹಲ ಭಾಳ ಚೆನ್ನಾಗಿದೆ. ಆದ್ದರಿಂದ ಎಲ್ಲದ್ರ ಮನೇಲಿ ಕಿವಿ ಇರ್ತೀನಿ, ಕಣ್ಣಿರ್ತೀನಿ. ಸೊ ಐ ಕೀಪ್ ಗೆಟಿಂಗ್ ಇನ್ಪುಟ್. ಸರ್, ನಿಮ್ಮ ಪ್ರಕಾರ ಲವ್ ಅಂದ್ರೆ ಏನು? ಲವ್ ಅಂದರೆ ಯಾರಿಗೂ ಗೊತ್ತಾಗಲ್ಲ ಸಾಯೋವರೆಗೂ, ಬಟ್ ಜೊತೆಗೆ ಇರಬೇಕು ಅಂತ ಅನ್ಸುತ್ತಲ್ಲ, ಅದು ಲವ್. ಅಂದರೆ ಕಂಪ್ಯಾನಿಯನ್ಶಿಪ್. ಐ ಡೋಂಟ್ ನೋ ವಾಟ್ ಅದಕ್ಕೇನು ಎತ್ತ ಅಂತ ನನಗೆ ಗೊತ್ತಿಲ್ಲ. ಒಂದು ರೀತಿಯ ಜೊತೆಗಿರ್ಬೇಕಲ್ಲ, ನಿಮ್ಮ ಜೊತೆಗಿರ್ಬೇಕು, ಇವ್ರ ಜೊತೆಗಿರಬೇಕು. ನಾಳೆನೂ ಅಷ್ಟೇ, ನಾಡೋದು ಅಷ್ಟೇ, ಆಚೆ ನಾಡೋದು ಅಷ್ಟೇ. ಯಾತಕ್ಕೆ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ ಟಿಲ್ ದ ಲಾಸ್ಟ್ ಡೇ. ಅದು ನಿಜವಾದ ಲವ್ ಅಂತ. ಮರೆತು ಬಿಡಬೇಕು ನಾವು ಪ್ರಾಬ್ಲಮ್ಸ್ಗಳನ್ನ ಆದಷ್ಟು ಬೇಗ ಮರೆತು ಮುಂದಿನ ಚಾಪ್ಟರ್ಗೆ ಹೋಗಿ ಅವ್ರ ಜೊತೆನೇ ಚೆನ್ನಾಗಿರ್ಬೇಕು. ಅದು ನಮ್ಮ ಹಾಯ್ಸ್. ಎಂತ ಸಿನಿಮಾ ಅರ್ಥ ಆಗ್ತಿದೆ ನೀವು?
ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಮಗೆ ಅಡ್ವೈಸ್ ಕೊಡ್ತಾರೆ, ಅವನಿಗೆ ಅಡ್ವೈಸ್ ಕೊಡ್ತಾರೆ. ಹೌದು, ಇದೆಲ್ಲ ಇದೆ. ಜನಕ್ಕೆ ಒಂದಿಷ್ಟು ಟೇಕವೇ ಇರುತ್ತಾ? ಇರುತ್ತೆ ಸರ್, 100%. ಎಲ್ಲ ನಾವು ಇವಾಗ ಏನು ಮಾತಾಡ್ತಾ ಇದೀವಲ್ಲ, ಹಿಂಗೆ ಪ್ರೀತಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಈಗಿನ ಜನ್ರೇಷನ್ ಇದನ್ನ ಬೇಗ ಸ್ಪೀಡ್ ಬಂದ್ಬಿಟ್ಟಿದೆ, ಬೇಗ ಮರ್ತೋಗ್ತೀವಿ. ಅದರಲ್ಲಿ ಒಂದು ಅಹಂಕಾರ ಇರುತ್ತೆ, ಅದರಲ್ಲಿ ಏನೋ ಇನ್ನೊಂದು ಸಿಗುತ್ತೆ, ಮುಂದೆ ಹೋಗೋಣ, ಇನ್ಯಾರೋ ಸಿಗ್ತಾರೆ ಲೈಫಲ್ಲಿ. ಅದು ಫ್ರೆಂಡ್, ಹುಡುಗಿ ಅಂತ ಒಂದೇ ಅಲ್ಲ, ಫ್ರೆಂಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎಂಥ ರಿಲೇಶನ್ಶಿಪ್ ಆಗಿದ್ರು ಒಂದು ಅಹಂಕಾರ ಇದೆ. ಆಯ್ತು ಗುರು, ಒಂದು ವಿಶೇಷವಾದ ಪ್ರೇಮ ಬರಹ ಅಂತ ಹೇಳಬಹುದು. ಈಗ ಓದಿ ಬಿಡು ಬಾಯ್ ತುಂಬಾ, ನೋಡಿ ಬಿಡು ಕಣ್ ತುಂಬಾ, ನಿನ್ನ ನೋಡಿದಾಗಳಿಗೆ ಯಮಗಂಡ ಕಾಲ, ಮರುಕ್ಷಣವೇ ನಾನಾದೆ ನಿನ್ನ ಹಿಂದೆ ಬಾಲ, ನಿಂತೋಗಿವೆ ನನ್ನ ಬೇರೆಲ್ಲ ಕ್ಯಾಮೆ, ಬರೀ ನಿನ್ನದೇ ಧ್ಯಾನ ಓ ನನ್ನ ನಲ್ಮೆ, ಜಿಲೇಬಿಯ ತುಂಡನ್ನು ಗುಲಾಬಿಯ ಹೂವನ್ನು ಹೇಳಲಾರೆ ಕೊಟ್ಟೆ ಈ ನನ್ನ ಪ್ರೀತಿಯನ್ನು, ನಾನೀಗ ಬಂದೆ ನಿನ್ನನ್ನು ನಂಬಿ, ನನ್ನ ಮಾತೆ ಗೋಡಂಬಿ ಅದು ನನ್ನ ಮೈ ತುಂಬಿ. On Valentine's Day, I'm giving you this. Folks, to Manada Kadalu. Yeah. Yes. Pooja aware from the Manada Kadalu. We have two Pooja. So then it won't be right if I just give bari uric chocolate kotre sari hogala idu. Ibru Pooja idare illi. So there you go. Happy Valentine's Day, man. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಒಂದ್ ಕೆಲಸ ಮಾಡಿ, ಹಾಗಾದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಡೈವರ್ಸ್, ಒಂದ್ ತಿಂಗಳಿಗೆಲ್ಲ ಮದುವೆ ಮಾಡ್ಕೊಂತಾರೆ, ಅವ್ರು ಹಿಂಗಂದ ಅರ್ಥನ ಡೈವರ್ಸ್ ಹಂಗಂತೀರಾ? ಅಲ್ಲ, ಒಂದ್ ಕೆಲಸ ಮಾಡಿ, ಹಂಗಿದ್ರೆ ಒಂದ್ ಕೆಲಸ ಮಾಡಿ, ನಾವು ಈ ಜನರೇಷನ್ ಅವರು ನಾವೊಂದ್ ಸಿನಿಮಾ ಮಾಡಿದೀವಿ ಮನದ ಕಡಲು ಅಂತ. ಅದ್ರ ನೀವು ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬನ್ನಿ. ಪ್ರಾಬ್ಲಿ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಭರವಸೆ ಬರುತ್ತೆ, ಓಕೆ ಹುಡುಗರು ಇನ್ನು ಕಾಲ ಇನ್ನೂ ಕೆಟ್ಟಿಲ್ಲ ಅನ್ನೋ ಒಂದು. ಏನಂತೀರಾ? ಸಿನಿಮಾ ಹೆಸರು ಹೋಗಿ ಏನು ಅಂದ್ರೆ ನಾನು ಹೇಳೋದೇನಂದ್ರೆ ಹುಡುಗರ್ದೆ ಪರವಾಗಿಲ್ಲ ನೋಡಕ್ ಹೋದ್ರೆ, ಈ ಹುಡುಗಿಯರು ಇದಾರಲ್ಲ, ಅಯ್ಯೋ ಹುಡುಗಿಯರು ಇದಾರೆ ನೋಡಿ, ಇವಾಗ ಅವರಿಂದನೇ ಜಾಸ್ತಿ ಸಂಬಳ ತಗೊಂಡ್ಬಿಡ್ತಾರೆ, ಜಾಸ್ತಿ ಸಂಬಳಗಳು ತಗೊಂಡ್ಬಿಡ್ತಾರೆ. ನಾನ್ ಮೇಲು ಸರ್ ಅಂತಾರೆ. ಕರೆಕ್ಟಾ? ಹೌದು, ಆದ್ರೆ ನಾನು ವಾಸ್ತವ ಹೇಳ್ತಾ ಇದ್ದೀನಿ. Okay, we'll find you a girl tonight. Today is Valentine's Day, we're going to find you someone. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಲಕ್ಷ್ಮಿ ಬೆಳ್ಮಲ್ಲು ಅಂತ ಹಾಡ್ತೀನಿ. ಇವತ್ತು ನಗುತ್ತಲಿದೆ ನಾಯಿ ಕೊಡೆ ಅಂತ ಒಂದು ಸುಂದರವಾದ ಹಾಡು ರಿಲೀಸ್ ಆಗಿದೆ. ಅದಕ್ಕೆ ನಾನು ಹಾಡಿದ್ದೀನಿ. ಸೊ ಯೋಗರಾಜ್ ಭಟ್ ಸರ್ ಹಾಗೆ ಹರಿಕೃಷ್ಣ ಸರ್ಗೆ ನಾನು ತುಂಬ ಧನ್ಯವಾದ. ಜಡಿ ಮಳೆಯಲ್ಲೂ ಕುಸುಮಗಳು ಕುಣಿಯುತ್ತಿವೆ. ಒಂದು ವರ್ಡ್ ಟೀಚರ್ಸ್ ಇದೆ ಅಂತ ಭಯ. ಪ್ರೀತಿ ಇಸ್ ಮಾಮ್. ಓಕೆ, ಫ್ಯಾಮಿಲಿ. ಸೋ ಸ್ವೀಟ್. ಐ ಲೈಕ್ BMS. ಜೆನ್ ಜಿ ಅಂತ ಏನ್ ಕರ್ಕೊಳ್ತೀವಿ, ಸ್ವಲ್ಪ ಕ್ಲಾರಿಟಿ ಇಲ್ಲ ನಮ್ಗೆ ಸರ್. ಈ ತರ ನವ್ಗೆ ಜನರೇಷನ್ ಇಲ್ಲ, ನವ್ಗೆ ಜನರೇಷನ್ ಇಲ್ಲ. ಫ್ಯಾಂಟಾಸ್ಟಿಕ್. ಪ್ಯೂರ್ ಹಾರ್ಟ್ चाहिए बस, ಪ್ಯೂರ್ ಹಾರ್ಟ್ चाहिए बस. ಮನದ ಕಡಲು. ಕಡಲಲ್ಲಿ ಧುಮುಕಿ ಮುನ್ನುಗ್ಗುವ ಧೈರ್ಯ ಇರಬೇಕಷ್ಟೇ ಪ್ರೀತಿಗೆ. ಸೂಪರ್ ಮ್ಯಾಮ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ನೀವು ಸುಮ್ಮನೆ ಈಗ ನಡ್ಕೊಂಡು ಹೋಗ್ತಾ ಇಲ್ಲ, ಇಷ್ಟು ದೊಡ್ಡ ಮಾತು ಹೇಳ್ಬಿಟ್ಟು ಹೋಗ್ತಾ ಇದ್ದೀರಾ ನೀವು. ಇರ್ತಾರೆ ರೀ, ಅದನ್ನ ರಚಿಸ್ಬೇಕಷ್ಟೇ. ನೋಡಿದ್ರಾ? ಸೂಪರ್, ಥ್ಯಾಂಕ್ ಯು. ನಿಮ್ಮ ಹೆಸರು ಮ್ಯಾಮ್? ಮಾಯಾ ಅವರೇ, ಎಂದೆಂದಿಗೂ ಜ್ಞಾಪಕ ಇರುತ್ತೆ ನಿಮ್ಮ ಮಾತುಗಳು. 2 ಲೈನ್ ಅಲ್ಲ. ಲವ್. ಪ್ರೀತಿ ಅಂದ್ರೆ ಸಹಚಾರ, ಜಾಸ್ತಿ ಆದ್ರೆ ಗ್ರಾಚಾರ. ಪ್ರೀತಿ ಅಂದ್ರೆ ಇವಾಗೊಂದು ಮಟ್ಟಿಗೆ ಮನಿ ದುಡ್ಡು ಇದ್ರೆ ಪ್ರೀತಿ, ದುಡ್ಡಿದ್ರೆ ಪ್ರೀತಿ, ಇಲ್ಲ ಅಂದ್ರೆ ಖಾಲಿ ಪಲಾವ್. ಮೇಡಮ್
ಒನ್ ವರ್ಡ್, ಲವ್. ಪ್ರೀತಿ ಅಂದ್ರೆ ಬರೀ ಹುಡುಗ ಹುಡುಗಿ ಮಧ್ಯ ಅಲ್ಲ. ಇಟ್ಸ್ ಎನಿವನ್ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಅಪ್ಪ ಅಮ್ಮ ತಂದೆ ತಾಯಿ. ದಟ್ಸ್ ಲವ್. ಫ್ಯಾಂಟಾಸ್ಟಿಕ್. ಸೊ ಓವರ್ ಆಲ್ ಅದೇ ಆಗುತ್ತಲ್ವಾ, ಪ್ರೀತಿ ನಮ್ಗೆ ಬೇಕಾಗುತ್ತೆ, ಎಲ್ಲಿಂದನಾದ್ರೂ ಆಗಿರ್ಲಿ, ಬಟ್ ಪ್ರೀತಿ ಬೇಕಾಗುತ್ತೆ. ದಟ್ಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಿ ಬನ್ನಿ ತೋರಿಸ್ತೀನಿ, ಫುಲ್ ಪೋಸ್ಟರ್ ತೋರಿಸ್ತೀನಿ. ಇದು ಮನದ ಕಡಲು ಅಂತ ನಮ್ಮ ಸಿನಿಮಾ. ನೋಡಿ, ನಾನು ನಾಯಕ, ನಾಯಕಿ ಮಣಿಗಳಿಲ್ಲಿದ್ದಾರೆ ಇಬ್ರು. ಇದು ಯೋಗರಾಜ್ ಭಟ್ ಗೊತ್ತಲ್ವಾ, ಅವ್ರ ಇದು ಹಿಂದೆ ಅವರು ಸ್ವಲ್ಪ ಇವಾಗ ಬರ್ತಾರೆ ಇನ್ನೊಂದು 5 ನಿಮಿಷ ಅಲ್ಲಿ. ಕನ್ನಡದಲ್ಲಿ ಶತಕಕ್ಕಿಂತ ಹೆಚ್ಚು, ಅಂದ್ರೆ 100ಕ್ಕಿಂತ ಹೆಚ್ಚು ಸಿನಿಮಾಗಳಿಗೆ ಅದ್ಭುತವಾಗಿ ಸಂಗೀತವನ್ನು ನೀಡ್ತಾ ಇರೋರು ವಿ ಹರಿಕೃಷ್ಣ ಸರ್ನ ನಿಮ್ಮ ಚಪ್ಪಾಳೆ ಮೂಲಕ ಸ್ವಾಗತಿಸಿದ ವಿ ಹರಿಕೃಷ್ಣ ಸರ್. ಹರಿಕೃಷ್ಣ ಸರ್ ಎಸ್, ಇವ್ರು ಬಂದ್ರೆ ಇವ್ರ ಜೊತೆಗೆ ಅಂದ್ರೆ ಒಂದು ಹೃದಯ, ಒಂದು ಮೆದುಳು ಎರಡು ಸೇರ್ಬೇಕಲ್ಲ ಇವಾಗ. ಈಗ ಮತ್ತೊಂದು ಇವತ್ತಿನ ಈ ಹುಚ್ಚು ಸಾಹಸಕ್ಕೆ ಕೈ ಹಾಕಿರೋರು ಮೀಟು ಬೇಕ್ರಿ, ಇಲ್ಲಿ ಕುತ್ಕೊಂಡು ಮೀಟು ಬರೆಯೋದಕ್ಕೆ ಯೋಗರಾಜ್ ಭಟ್ ಅವ್ರನ್ನ ನೀವು ನಿಮ್ಮ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಬಲ್ಲೆ. ಎಸ್. ಇವತ್ತಿನ ಈ ಸಾಹಸಕ್ಕೆ ಮೊದಲು ಒಂದು ಸುಂದರವಾಗಿ ಚಾಲನೆ ಕೊಡ್ಬೇಕಲ್ವಾ. ಅವ್ರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮುಂಬೈಯಲ್ಲಿ, ಆದ್ರೆ ಈಗ ಹೋಗಿ ಕೇಳಿ, ನಾನು ಕನ್ನಡತಿ, ಕನ್ನಡದೋಳು ನಾನು. ಅದಕ್ಕೆ ಕಾರಣ ಆ ಒಂದು ಮಳೆ, ಮುಂಗಾರು ಮಳೆಯ ಬೆಳಗ್ಗೆ ಪೂಜಾ ಗಾಂಧಿ ಅವರಿಂದ ಇವತ್ತಿನ ಹಾಡು ಕಟ್ಟುವ ಇವತ್ತು ಹಾಡೇನೋ ಬಿಟ್ಬಿಡ್ತಾರೆ ಯೋಗರಾಜ್ ಭಟ್ ಅವರು, ಆದ್ರೆ ಹಾಡನ್ನ ಸುಂದರವಾಗಿ ಹೇಳ್ಬೇಕಲ್ವಾ, ಅದಕ್ಕೊಬ್ರು ಸುಂದರಿ ಬೇಕಲ್ವಾ. ಈಗಾಗಲೇ ತನ್ನದೇ ಆದ ಕಂಠದಿಂದ ಕನ್ನಡ ಚಿತ್ರರಂಗ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು ಸದ್ದು ಮಾಡ್ತಿರುವಂತಹ ಲಕ್ಷ್ಮಿ ಬೆಳ್ಮಣ್ಣ ಅವರು ಬಂದಿದ್ದಾರೆ. ಈಗಾಗಲೇ ಚಿಕ್ಕ ಜಲಕನ್ನು ಕೊಟ್ಟು ಅವ್ರಿಗೊಂದು ಚಪ್ಪಾಳೆ, ನಿಮ್ ಚಪ್ಪಾಳೆ ಅವ್ರಿಗೆ ಒಂದು ದೊಡ್ಡ ಶಕ್ತಿ ಸಿಗುತ್ತೆ. ಹಾಡು ಕಟ್ಟುವ ಮೇಳಕ್ಕೆ ಚಾಲನೆ ಕೊಡ್ತೀವಿ. ಯೋಗರಾಜ್ ಭಟ್ ಅವರು ಇದ್ಮೇಲೆ ನಮ್ಮಂತ ಆಂಕರ್ಗಳ ಅಗತ್ಯ ಇಲ್ಲ. ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮ ಸ್ವಾಗತ. ಈಗ ಆಲ್ರೆಡಿ ಸಾಕಷ್ಟು ನನ್ನ ಶ್ರೀಧರ ಹೇಳಿದ್ದಾನೆ, ಸುಮುಖ, ರಾಶಿಕಾ ಶೆಟ್ರು, ಅಂಜಲಿ ಎಲ್ಲ ಮಾತಾಡಿದ್ದಾರೆ. ಮೊದಲಿಗೆ ನಾನು ಧನ್ಯವಾದ ಹೇಳಬೇಕು ಈ ಜಾಗಕ್ಕೆ. ಇದು ತುಂಬಾ ವಿಶೇಷವಾದ ಜಾಗ, ವಿಶೇಷವಾದ ಮಣ್ಣು, ಇದ್ರ ಸೊಗಡೆ ಬೇರೆ. ಗಾಂಧಿ ಬಜಾರ್ ಅಂದ್ರೆ ಅಲ್ಲಿ ಕನ್ನಡ ತುಂಬಿ ತೊಳುಕುತ್ತೆ. ಬಂದವರಿಗೆಲ್ಲ ಮತ್ತೊಮ್ಮೆ ನನ್ನ ಧನ್ಯವಾದ. ಇದೊಂದು ಹುಚ್ಚು ಸಾಹಸ ಅಂತ ನಿಮಗೂ ಅನ್ಸಿರ್ಬೋದು ಇಷ್ಟೊತ್ತಿಗೆ. ನಾನು ಮೊದಲಿಗೆ ಹರಿಕೃಷ್ಣ ಅವರನ್ನ ತಮಗೆಲ್ಲ ಆ ಥರ ಕೈಯೆಲ್ಲ ಹಿಂಗೆಲ್ಲ ಮಾಡಿಕೊಳ್ಳದೆ ನೇರವಾಗಿ ಕ್ಯಾಮ್ರಾ ನೋಡ್ಬೇಕಾಗಿ ಕೆಳಗಡೆ ಪ್ರಾರ್ಥನೆ. ಇವರು ಹರಿಕೃಷ್ಣ ಹೌದಾ ಅಲ್ವಾ ಹೇಳ್ಬೇಕು. ಇವ್ರು ಹರಿಕೃಷ್ಣನಾ? ನಾನು ನಿನ್ನೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದಾಗ ಈಗ ಇರಲಿಲ್ಲ ಅವರು. ನಿಜವಾದ ಹರಿಗೆ 20 ವರ್ಷ ಕಡಿಮೆ ಆಗಿದೆ. ಅವರಿಗೆ ಕೋಟಿ ವರ್ಷ ಅವರ ಸಂಗೀತ, ಅವರ ಜೀವನ ಹೀಗೆ ಸುಖಕರವಾಗಿ ಸಾಗಲಿ ಅಂತ ನಾನು ಗೆಳೆಯನಾಗಿ ಹಾರೈಸ್ತೇನೆ. ಅವರ ತಲೆಗೊಂದು ಸಲಾಂ ನಮ್ದು. ಯಾಕಂದ್ರೆ ನನ್ನ ಕೆಲಸ ಸುಲಭ. ಒಂದು ಅಕಸ್ಮಾತ್ ಒಂದು ನ್ಯೂಸ್ ಪೇಪರ್ ಬಿದ್ದಿದ್ರು ಅದನ್ನ ತೆಗೆದ್ಬಿಟ್ಟು ಹಿಂಗೆ ತೆಗೆದು ಎತ್ಕೊಟ್ಬೋದು, ಇದೇ ದೇವಿಗೆ ಹಾಡ್ರಿ ಅಂತ. ಅದನ್ನ ಕಂಪೋಸ್ ಮಾಡ್ತೀನಿ, ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು. ನನಗೊಂದು ಸತಿ ಬದುಕು ಸಾರ್ಥಕ ಅನ್ಕೊಡ್ತು. ಯಾರು ಹಂಗೆ ಹೇಳಲ್ಲ, ಹೇಳ್ರಿ ನಾಳೆ ಏನೋ ಪಬ್ಲಿಕ್ ಇರುತ್ತೆ, ಲೈವ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ನಾನು ಅಲ್ಲೇ ಕಂಪೋಸ್ ಮಾಡೋದು, ನಾನು ಪ್ರಿಪೇರ್ ಆಗಲ್ಲ ಅಂದರು. ಅದು ಒಬ್ಬ ನಿಜವಾದ ಸಂಗೀತಗಾರ ಹೇಳೋ ಮಾತದು. ಅದಕ್ಕೊಂದು ಸಲೀತು ಸರಿಗೆ. ಇನ್ನು ನಮ್ಮ ತಂಡದ ಸದಸ್ಯ ಅಂತ ಅನ್ಬಹುದು, ಗೆಳತಿ, ವೆಲ್ವಿಷರ್ ಎಲ್ಲ ಇರುವಂಥ ಪೂಜಾ ಗಾಂಧಿಗೆ ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ. ಥ್ಯಾಂಕ್ ಯು. ಈಗ ತಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಕೂತ್ಕೋತೀವಿ ಎಲ್ಲರೂ. ಹರಿ ನಿಲ್ತೀನಿ ಅಂದರು. ಈಗ ಪೂಜಾ ಗಾಂಧಿ ಅವರೊಂದಿಗೆನೆ ನಮ್ಮ ಕವಿತೆ ಮೇಳ ಶುರು ಆಗುತ್ತೆ. ನೀವು ಪೂಜಾ ಗಾಂಧಿ ಅವ್ರಿಗೆ ಮೈಕ್ ಕೊಡ್ಬೇಕು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇನ್ನು ಸ್ಫೂರ್ತಿ ತೋರಿಸಿ. ನಮಸ್ಕಾರ. 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 ಈಗ ಹೇಳಿ, ಇದನ್ನ ಪ್ರೇಮಿಗಳ ದಿನ ಎಟ್ಸೆಟ್ರಾ ಅಂತಾರೆ. ಏನು ಹಾಡಬೇಕು ನಿಮಗೆ? ನೋಡಿ, ನನ್ನ
ಮೊದಲ ಪ್ರೀತಿ ಅಂದ್ರೆ ಕನ್ನಡ. ನಾನು ಅಂದ್ರೆ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಗೆ, ನನ್ನ ಮೊದಲನೇ ಪ್ರೀತಿ ಬಗ್ಗೆ, ಕನ್ನಡದ ಬಗ್ಗೆ ನೀವು ಒಂದು 4 ಸಾಲು ಬರೀರಿ ಅಂತ ನನಗೆ ತುಂಬಾ, ನನ್ನ ವ್ಯಾಲೆಂಟೈನ್ಸ್ ಡೇ ತುಂಬಾ ಅರ್ಥಪೂರ್ಣ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಕನ್ನಡನ ತುಂಬಾ ಪ್ರೀತಿಸ್ತೀರಿ. ಹೌದು. ಕನ್ನಡದ ಮೇಲೆನೆ ತಮ್ಮ ಪ್ರೀತಿ ವ್ಯಕ್ತ ಆಗೋ ಹಾಗೆ ಹಾಡಬೇಕು. ಹೌದು. ಇದನ್ನ ತುಂಬಾ ಹಿಂದೆಯಿಂದ ನೀವು ಪಾಲಿಸ್ಕೊಂಡ್ ಬಂದಿರಿ. ಮೊನ್ನೆ ಸಿಕ್ಕದಾಗ್ಲೂ ಕೂಡ ಪೂಜಾ ಗಾಂಧಿ ಅವರು ಈ ಮಂತ್ರ ಮಾಂಗಲ್ಯ ಓದೋದು, ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅವರ ಅಧ್ಯಯನ, ಆಮೇಲೆ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೆ ಹುಡುಗಿ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಇಲ್ಲೇನೋ ಬರ್ದಿದ್ದೆ, ಓದಿ ಅಂದ್ರೆ ಫುಲ್ ಓದ್ಬಿಟ್ಟು ನಾನು ಗಂಗಣ್ಣ ಕೇಳಿದ್ವಿ. ಸೊ ಇಷ್ಟೇ ಎನರ್ಜೆಟಿಕ್ ಆಗಿ ದಿನ ಕನ್ನಡ ಕ್ಲಾಸ್ ತಗೊಂಡು ಕನ್ನಡನ ಕಲಿತು ಅದನ್ನ ಉಸಿರಾಗಿ ಮಾಡ್ಕೊಂಡಿರೋ ಕನ್ನಡದ ಹುಡುಗಿ ಪೂಜಾ ಗಾಂಧಿ ಅವರಿಗೊಂದು ಸಲ್ಯೂಟ್. ನನಗೊಂದು 5-6 ನಿಮಿಷ ಕೊಡಿ, ನೀವು ಈ ಕಡೆ ಬನ್ನಿ, ನಾನು ಹರಿ ಮಾತಾಡ್ತೀವಿ, ಅಲ್ಲಿಂದ ಕಾರ್ಯಾಚರಣೆ ಶುರು. ನನಗೂ ಶುಭವಾಗ್ಲಿ, ಕೇಳೋರಿಗೆಲ್ಲ ಶುಭವಾಗ್ಲಿ. ಇಲ್ಲೇ ಬರೀತೀವಿ, ಇಲ್ಲೇ ಇರ್ತೀವಿ. ಬರ್ರಪ್ಪ ಬಲ್ಲೆ ಸುಮುಖ. ಎಸ್ ಸರ್. ನನಗೆ ಒಂದು ಟ್ಯಾಗ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ತರ್ಲೆ ಸುಮುಖ. ನಾನು ಏನೇ ಹೇಳಿದ್ರು ನಮ್ಮ ಹೀರೋಯಿನ್ಗಳು ಇಲ್ಲ, ಇವನು ತರ್ಲೆ ಸೀರಿಯಸ್ ಆಗಿ ಹೇಳಲ್ಲ. ನನಗೆ ಗೊತ್ತಿಲ್ಲ ಇನ್ನು, ಇಲ್ಲ ಆಡಿಯನ್ಸ್ ಕೇಳಲ್ಲ. ಏನ್ ಸುಮುಖ ನಿಮ್ಗೆ ತಳ್ಳೆ ಅನಿಸ್ತಾ ಇದ್ದಾರೆ? ನಮ್ಮ ಆಡಿಯನ್ಸ್ ಈ ಕಡೆ ಇದ್ದಾರೆ. ಓಕೆನಾ ಸುಮುಖ? ಸಿನಿಮಾ ನೋಡಿದ್ಮೇಲೆ ಡಿಸೈಡ್ ಮಾಡ್ತಾರೆ. ಇಲ್ಲ, ಅವ್ರು ಯಾಕೋ ಡಿಸೈಡ್ ಮಾಡಿಲ್ವಾ ನೀವು? ಮಾಡೋದಾಯ್ತು. ತಳ್ಳೆನಾ? ಇಲ್ಲ. So crazy star. No, junior crazy star. ಹೌದಾ? ಬೇಡ. ಸ್ವೀಟ್ ಸ್ಟಾರ್? ಸ್ವೀಟ್ ಸ್ಟಾರ್ ನಡೆಯುತ್ತೆ. ಸ್ವೀಟ್ ಸ್ಟಾರ್ ನೋಡೋಣ, ಕಾಮೆಂಟ್ಸ್ ಅಲ್ಲಿ ಬರುತ್ತೆ, ಬೇರೆ ಬೇಕಿರೋದೆಲ್ಲ ಬರುತ್ತೆ. ಆಮೇಲೆ ನಾನು ಮನದ ಕಡುಬು ಸಿನಿಮಾದ ಎಲ್ಲಾ ಸದಸ್ಯರಿಗೆ ನಾನು ಶುಭವಾಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಹಾಡು ಕೂಡ ರಿಲೀಸ್ ಆಗಿದೆ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ. ಸೊ ಚೆನ್ನಾಗಾಗಲಿ, ನಿಮ್ಮ ಸಿನಿಮಾ ಮುಂಗಾರು ಮಾಡೋಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಆಗಿ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀರೋಯಿನ್ಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ ವಾಟ್ ಇಸ್ ಯುವರ್ ಫಸ್ಟ್ ಇಂಪ್ರೆಷನ್? ನಾವು ಯು ಮೇಟ್ ಆಲ್ ಯುವರ್ ಫಸ್ಟ್. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಫಸ್ಟ್ ಇವ್ರಿಗೆ ಮೀಟ್ ಮಾಡಿದೆ ನಾನು ಸುಮುಖಾಗೆ. ಸೊ ತುಂಬಾ ಚಿಲ್ಡ್ ಔಟ್ ಹುಡುಗ, ನೈಸ್ ಬಾಯ್, ಗುಡ್ ಬಾಯ್ ಫೀಲಿಂಗ್, ಅಂದ್ರೆ ಫ್ಯಾಮಿಲಿ ಬಾಯ್ ತರ. ಸೊ ಎಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಬಾಯ್. ಅಂಡ್ ಇವರಿಬ್ಬರಿಗೆ ಮೀಟ್ ಮಾಡಿದ ತಕ್ಷಣ ಇವತ್ತು ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯ್ತು. ಯಾಕಂದರೆ ಟ್ರೇಲರ್ಸಲ್ಲಿ, ಸಾಂಗ್ಸಲ್ಲಿ ನಾನೆಲ್ಲ ನೋಡಿದ್ದೀನಿ. 3 ಜನನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಇವರಿಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಸ್ಟಾರ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ ನಿಮಗೆ. Thank you, man. On Valentine's Day, you're wearing red. I thought Valentine's Day red color. Yes. And ನಮ್ಮ ಕನ್ನಡ ಭಾಷೆ ಅಂದರೆ ನಾನು ಹೇಳ್ತೀನಿ, ಆಚೆಯಿಂದ ಬರ್ತಿರೋರು ಎಲ್ಲರಿಗೂ ಕನ್ನಡ ಮಾತಾಡಬೇಕು. ಆ್ಯಂಡ್ ಕನ್ನಡದಲ್ಲಿ ಅಷ್ಟು ಜಾಸ್ತಿ ಮಾತಾಡಬೇಕು. ಜೊತೆಗೆ ಕನ್ನಡದವ್ರಿಗೆ ಯಾರು ಬಂದು ಹಿಂದಿಯಲ್ಲಿ ಮಾತಾಡ್ತಾರೆ, ತಮಿಳಲ್ಲಿ ಮಾತಾಡ್ತಾರೆ, ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಕನ್ನಡಿಗರು ಎಲ್ಲ ಭಾಷೆಯಲ್ಲಿ ಮಾತಾಡ್ತಾರೆ. ಆದರೆ ನಾವು ಕೂಡ ಇನ್ಮೇಲೆ ಸ್ವಲ್ಪ ನಿಲ್ಲಿಸ್ಬೇಕು. ಕನ್ನಡ ಯಾರು ನಮ್ಮ ಜೊತೆ ಹಿಂದಿಯಲ್ಲಿ ಮಾತಾಡ್ತಾರೆ, ನಾವು ಪ್ರೀತಿಯಿಂದ ಅವ್ರಿಗೆ ಕನ್ನಡ ಕಲಿಸ್ಬೇಕು. ಆದ್ಮೇಲೆ ಮತ್ತೊಂದು ವಿಷಯ, ಪೂಜಾ ಗಾಂಧಿ ಅವ್ರಿಗೆ ನೀವು ಮೆಸೇಜ್ ಮಾಡಿ, ಕನ್ನಡದಲ್ಲೇ ಉತ್ತರ ಕೊಡ್ತಾರೆ. ವಿತ್ ಕನ್ನಡದಲ್ಲೇ ಬರೀತಾರೆ ಹೇಳ್ತಾ ಇರೋದು. ಆ ಒಬ್ಬ ಕನ್ನಡತಿಗೆ ಒಂದು ಚಪ್ಪಾಳೆ ಬೇಡವಾ ಕನ್ನಡದಿಂದ? ಆಕ್ಚುಲಿ ನಾವ್ ಎಲ್ರೂ ಕೇಳ್ತಾ ಇದ್ವಿ, ಅವ್ರ ಪ್ರಕಾರ ಲವ್ ಅಂದ್ರೆ ಏನು ಅಂತ. ಸೊ ವಿ ಹ್ಯಾವ್ ಟು ಆಸ್ಕ್. ಪ್ರೀತಿ ಅಂದ್ರೆ ನನ್ನ ಪ್ರಕಾರ ಜೀವನ, ಪ್ರತಿ ಕ್ಷಣ, ಪ್ರತಿ
ದಿನ ಪ್ರತಿ ಕರೆಯೋ ಕನ್ನಡ ಹೇ ಮೂದೇವಿ ಕರೆಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೆಗಿ ಹಿಂಗಿರಬಹುದೇ ನಮಗೆಂದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪಿದ್ರೆ ನಾಲ್ಗೆ ಮೇಲೆ ಐತೆ ಜಡ ಕ್ಲೀನ್ ಮಾಡ್ಕೋ ಗುರುಲಿ ಬೈಕೋ ಬೇಡ ಇಲ್ಲಿಂದಾನು ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕ್ಕೆ ಹೇಳ್ಕೊಡಬೇಕಾ ಹೊಟ್ಟೆಗೇನು ತಿಂತೀರಿ ಮಾತೇವಿ ಕರೆಯೋ ಕನ್ನಡ ಕರೆಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೆಗಿ ಹಿಂಗಿರಬಹುದೇ ನಮಗೆಂದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪಿದ್ರೆ ನಾಲ್ಗೆ ಮೇಲೆ ಐತೆ ನೀನು ಮಾಡ್ಕೋ ಗುರು ನೀ ಬೈಕೋ ಬೇಡ ಇನ್ನೆಂದಾನು ಬರ್ತೀರಿ ಸಾಯೋ ಗಂಟ ಇರ್ತೀರಿ ಹೇಳ್ಕೊಡ್ಬೇಕಾ ಹೊಟ್ಟೆಗೇನು ತಿಂತೀರಿ ಮೂದೇವಿ ಕರೆಯೋ ಕನ್ನಡ ಹೇ ಮೂದೇವಿ ಕರೆಯೋ ಸಾರಿ ಕೇಳಿದ್ರೆ ಎಷ್ಟು ಬಾರಿ ಕೇಳ್ತೀಯ ಅಂತಾರೆ ಇನ್ನೊಮ್ಮೆ ಮಾಡಲ್ಲ ಅಂದರೆ ಯಾರಿಗೆ ಹೇಳ್ತೀಯ ಅಂತಾರೆ ಸುಮ್ಮನೆ ತಪ್ಪಗಿದ್ರೆ ಏನಿದು ನಾಟ ಅಂತಾರೆ ಬಾಯಿ ಬಿಟ್ಟರೆ ತಪ್ಪಗಿದ್ರೆ ಒಳ್ಳೇದಂತಾರೆ ಗಂಡಂದ್ರೆ ಕಷ್ಟ ಗಂಡಂದ್ರಿಗಷ್ಟೇ ಗೊತ್ತು ಯಾಕಂದ್ರೆ ಹೆಂಡತೀರ್ಗೆ ಹೆಂಡತೀರಿರಲ್ಲ ಹೆಂಡತೀರಿರಲ್ಲ ಬಾಳ ಬಂಡಿ ಜಿಂಗಲ ಬಾಳ ಬಂಡಿ ಜಿಂಗಲ ಸಾರಿ ಕೇಳಿದ್ರೆ ಎಷ್ಟು ಬಾರಿ ಹೇಳ್ತೀಯಂತಾರೆ ಇನ್ನೊಮ್ಮೆ ಮಾಡಲ್ಲ ಯಾರಿಗೆ ಸುಮ್ಮನೆ ತಪ್ಪೋಗಿದ್ರೆ ಏನಿದು ನಾಟ ಬಾಯಿ ಬಿಟ್ಟರೆ ತಪ್ಪೋಗಿದ್ರೆ ಒಳ್ಳೇದಂತಾರೆ ಗಂಡಂದ್ರ ಕಷ್ಟ ಗಂಡಂದ್ರಿಗಷ್ಟ ಗೊತ್ತು ಯಾಕಂದ್ರೆ ಹೆಂಡತೀರ್ಗೆ ಹೆಂಡತೀರಿರಲ್ಲ ಬಾಳ ಬಂಡಿ ಈ ಮಂತ್ರ ಮಾಂಗಲ್ಯ ಓದೋದು, ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅವರ ಅಧ್ಯಯನ, ಆಮೇಲೆ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೆ ಹುಡುಗಿ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಇಲ್ಲೇನೋ ಬರ್ದಿದ್ದೆ ಓದಿ ಅಂದ್ರೆ ಫುಲ್ ಓದ್ಬಿಟ್ರು. ನಾನು ಗಂಗಣ್ಣ ಕೇಳಿದ್ವಿ. ಸೊ ಇಷ್ಟು ಎನರ್ಜೆಟಿಕ್ ಆಗಿ ದಿನ ಕನ್ನಡ ಕ್ಲಾಸ್ ತಗೊಂಡು ಕನ್ನಡನ ಕಲಿತು ಅದನ್ನ ಉಸಿರಾಗಿ ಮಾಡ್ಕೊಂಡಿರೋ ಕನ್ನಡದ ಹುಡುಗಿ ಪೂಜಾ ಗಾಂಧಿ ಅವರಿಗೊಂದು ಸಲ್ಯೂಟ್. ತುಂಬಾ ಥ್ಯಾಂಕ್ ಯು. ಇವತ್ತು ಸರ್ದು ಮತ್ತೆ ಇಕೆ ಎಂಟರ್ಟೈನರ್ಸ್ದು ಸೆಕೆಂಡ್ ಕಾಂಬಿನೇಷನ್ ಮನದ ಕಳ್ಳು ರಿಲೀಸ್ ಆಗ್ತಾ ಇದೆ. ಇದು ಸಾಂಗ್ ರಿಲೀಸ್ ಆಗಿದೆ ಮತ್ತು ಸಿನಿಮಾ ತುಂಬ ಬೇಗ ರಿಲೀಸ್ ಆಗ್ತಾ ಇದೆ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಯಾಕೆ ಅಂದರೆ ಜೇನು ಮತ್ತು ಹಾಲು ಮಿಕ್ಸ್ ಆಗೋವಂಥ ಒಂದು ಕಾಂಬಿನೇಷನ್ ಇದು. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೇಲರ್ ಎಲ್ಲ ನೋಡಿಕೊಂಡು ಮತ್ತು ಸಾಂಗ್ಸ್ ಎಲ್ಲ ಕೇಳಿಕೊಂಡು ನನಗೆ ನಿಜವಾಗ್ಲೂ ತುಂಬ ನಾನು ಕುತೂಹಲದಲ್ಲಿದ್ದೀನಿ. ಸರ್, ನಿಮಗೆ ಒಂದು ಪ್ರಶ್ನೆ ಕೇಳಬೇಕು. ಮುಂಗಾರು ಮನೆಯಲ್ಲಿ ಪ್ರತಿ ಫ್ರೇಮಲ್ಲಿ ಪ್ರೀತಿಯ ಮಳೆ ಸುರಿತಾ ಇತ್ತು. ಸೊ ಈಗ ನೀವು ಮುಂಗಾರು ಮನೆಯಲ್ಲಿ ತೋರಿಸಿದ್ರಿ ಗೆಳತಿಯ ಪ್ರೀತಿ, ಗೆಳತಿಯರು ಪ್ರೀತಿ, ಜೊತೆಗೆ ತಂದೆ ಮಗಳ ಪ್ರೀತಿ, ತಾಯಿ ಮಗನ ಪ್ರೀತಿ, ಜೊತೆಗೆ
ಪ್ರಾಣಿ ಮನುಷ್ಯನ ಪ್ರೀತಿ ಯಾವ ಥರ ಪ್ರೀತಿ ತೋರಿಸ್ತಾ ಇದ್ದೀರಾ? ಈಗ ನೀವೇ ಹೇಳಿದ್ರಿ ಮಳೆ ಹನಿ ಪ್ರೀತಿ, ಮಳೆ ಜಲಪಾತ ಆಯಿತು, ನದಿ ಆಯಿತು ಅಂತ, ಅದು ಬಂದು ವಾಪಸ್ ತಿರ್ಗಾ ಕಡಲಿಗೆ ಬರಬೇಕು. ಕಡಲಿಂದನೇ ಮತ್ತೆ ಮಳೆ ಆಗ್ತದೆ. ಸೊ ಮಳೆ ಅಂತ ಏನು ನೀವು ಹೇಳಿದ್ರಿ, ಆ ಮಳೆದು ಮದರ್ ಬೋರ್ಡು ಕಡಲು, ಅದನ್ನು ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ವಿ. ತುಂಬ ಥ್ಯಾಂಕ್ಸ್, ತುಂಬ ಖುಷಿ ಆಗುತ್ತೆ ಸರ್. ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ. ಸೊ ಹಾಡು ಆಲ್ರೆಡಿ 3ನೇ ಹಾಡು ಆಚೆ ಬಂದಿದೆ, ನೀವೆಲ್ಲರೂ ಕೇಳಬೇಕು, ಎಂಜಾಯ್ ಮಾಡಬೇಕು, ಮತ್ತು ಮುಂಗಾರು ಮಳೆಗಿಂತ ಜಾಸ್ತಿ ಈ ಸಿನಿಮಾಗೆ ಪ್ರೀತಿ ತೋರಿಸ್ಬೇಕು, ಹಿಟ್ ಮಾಡಬೇಕು, ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸುಮುಖ್ ಅವರಿಗೆ, ಆಶಿತಾ ಅವರಿಗೆ ಮತ್ತು ಅಂಜಲಿ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾವತ್ತಿನಿಂದ ಗೆಳೆಯ, ಯಾವತ್ತಿಗೂ ಗೆಳೆಯ ಸೃಜನ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮನದ ಕಡಲು ಚಿತ್ರತಂಡಕ್ಕೆ ಸ್ವಾಗತ. ನಾನು ಹರಿಕೃಷ್ಣ ಏನ್ ಮಾಡಿದ್ವಿ ಗೊತ್ತಿಲ್ಲ, ಟುರ್ರಾ ಸಾಂಗ್ ಮಾತ್ರ ನೀವು ಎಕ್ಸ್ಟ್ರಾಡಿನರಿ ಪಾಪ್ಯುಲರ್ ಮಾಡಿಕೊಟ್ಟ ನನಗೆ. ಈಗ ಸೃಜನ್ಗೆ ಒಂದು ಹಾಡು ಯಾವ ತರ ಹಾಡಬೇಕು ಅಂತ, ಈಗ ಕಸ್ಟಮೈಡ್ ಹಾಡು ಅವನು ಹೇಳಬೇಕು, ನಾನು ಬರಿಬೇಕು, ಅದನ್ನ ಈಗ ಕಂಪೋಸ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ವ್ಯಾಕರಣದಲ್ಲಿ ಇರೋದು ಇಲ್ಲದೆ ಇರೋದು ಎಲ್ಲ ಸೇರಿಸಿ ಆಲ್ರೆಡಿ ಬರೆದ್ಬಿಟ್ಟಿದ್ದಾರೆ ಭಟ್ ಸರ್. ಹೊಸ ವ್ಯಾಕರಣದ ಕಂಡು ಹಿಡಿದ್ಬಿಟ್ಟಿದ್ದಾರೆ. ಈ ಆಕ್ಚುಲಿ ಮಾಡ್ತಾ ಇರೋ ಸುಂದರ ಸಾಹಸಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಹಿಂದಿನ ಕಾಲದಲ್ಲೆಲ್ಲ ಅಂದ್ರೆ ರಸ್ತೆಗಳಲ್ಲಿ ವಜ್ರ ವೈಡೂರ್ಯ ಎಲ್ಲ ಮಾಡ್ತಿದ್ರಂತೆ. ಆ ತರ ಇದೊಂದು ಲೆಜೆಂಡರಿ ಇವೆಂಟ್ ಇದು. ಯಾಕಂದ್ರೆ ಒಬ್ರು ಸಂಗೀತ ಮ್ಯೂಸಿಕ್ ಮಾಸ್ಟರು ಹರಿ ಸರ್ ಮತ್ತೆ ಲಿರಿಕ್ಸ್ ಮಾಸ್ಟರು, ಇವರಿಬ್ಬರು ಹೆಸರು ಗೊತ್ತಿಲ್ಲದೆ ಇರೋರೇ ಇಲ್ಲ ಕನ್ನಡ ಮಾರ್ಕೆಟ್ ಅಲ್ಲಿ. ಅವರು ಬಂದು ಇವತ್ತು ನಮ್ಮ ಇಷ್ಟಪಟ್ಟವ್ರಿಗೆ ನಾವು ಏನ್ ಹೇಳ್ತೀವಿ ಅದ್ರ ಬಗ್ಗೆ ಒಂದು ಹಾಡು ಬರ್ಕೊಡ್ತೀವಿ, ಸ್ಪಾಟ್ ಅಲ್ಲೇ ಕಂಪೋಸ್ ಮಾಡ್ತೀವಿ ಅಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿಲ್ಲ. ಸೊ ಈ ಸುಂದರ ಸಾಹಸಕ್ಕೆ ಧನ್ಯವಾದ. ಮೊದಲನೇದಾಗಿ ನಂಗೆ ಮದುವೆ ಆಗಿ 10 ವರ್ಷ ಆಗೋಯ್ತು. ಮದುವೆ ಆದ್ಮೇಲೆ ಲವ್ ಕಡಿಮೆ ಆಗ್ಬಿಡುತ್ತೆ ಅಂತಾರೆ, ಬಟ್ ಸ್ಟಿಲ್ ಒಂದ್ ಸ್ವಲ್ಪ ಹಂಗೆ ಇದೆ. ಕಡಿಮೆ ಆಯ್ತು ಅಂದ್ರೆ ಅವಳು ಲೈವಲ್ಲಿ ನೋಡ್ತಿರ್ತಾಳೆ ನನ್ನ ಹೆಂಡತಿ. ಸೊ ಹಾಗಾಗಿ ಏನ್ ಹೇಳ್ಬೋದು ಅಂದ್ರೆ, ಈ ಮದುವೆ ಅನ್ನೋ ಸುಂದರವಾದ ಸ್ಕ್ಯಾಮ್ಗೆ ಕೂತ್ಕೊಂಡು ಪ್ಲಾನ್ ಮಾಡೋ ಸ್ಕೀಮೇ ಈ ವ್ಯಾಲೆಂಟೈನ್ಸ್ ಡೇ. ಸೊ ಹಂಗಾಗಿ ಮದುವೆ ಜೀವನದಲ್ಲಿರೋ ನೋವು ಮತ್ತೆ ನಲಿವು ಎರಡನ್ನೂ ಸೇರಿಸಿ ಒಂದು ಹಾಡು ಬರ್ಕೊಟ್ಟಿದ್ದಾರೆ. ಮದುವೆ ಜೀವನದಲ್ಲಿ, ದಾಂಪತ್ಯದ ಜೀವನದಲ್ಲಿ ಇರೋ ನೋವುಗಳು ಮತ್ತು ನಲಿವು ಎರಡೂ ಸೇರಿ ಈ ದಾಂಪತ್ಯದ ಬಗ್ಗೆನೇ ಒಂದು ಸಾಂಗ್ ಬರ್ಕೊಟ್ಟಿದ್ದಾರೆ. ಮನೆಗೆ ಹೋದ್ರೆ ಅದನ್ನ ಬಂದ್ಬಿಡ್ತಾ ಆ ಥರನ ಯಾವ ತನಕ ಇವನ್ ಸೆನ್ಸ್ ಆಫ್ ಹ್ಯೂಮರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಥ್ಯಾಂಕ್ ಯು ಸರ್. ನೀನ್ ಅಷ್ಟೊಂದು ಸೀರಿಯಸ್ ಆಗಿಲ್ಲ ಕೇಳ್ಬೇಡ, ತುಂಬಾ ಆರಾಮಾಗಿ ಕೇಳ, ಯಾಕಂದ್ರೆ ನಿನ್ನಿಂದಾನೇ ಲೈನ್ ತಗೊಳ್ಳೋಣ ಅಂತ ನಾನು. ಸರ್ ಅಂದ್ರೆ ಸಾಮಾನ್ಯವಾಗಿ ಹೆಂಡತಿ ಪ್ರಾಬ್ಲಮ್ಗಳು ಏನಿರುತ್ತೆ ಅಂದ್ರೆ, ಬರೀ ನನ್ನ ಹೆಂಡತಿ ಅಂತ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಕೆಲವರು ಹೆಂಡತಿರಿರಲ್ವಂತ. ಗಂಡಂದ್ರ ಪ್ರಾಬ್ಲಮ್ ಗೊತ್ತಾಗಲ್ಲ, ಕಾರಣ ಅವರಿಗೆ ಹೆಂಡತಿರಲ್ಲ. ಸೊ ಏನಾದ್ರು ತಪ್ಪು ಮಾಡಿದ್ರೆ ಸಾರಿ ಕೇಳಿದ್ರೆ ಮುಗ್ದೋಯ್ತಾ ಅಂತಾರೆ. ಆಯ್ತು ಸಾರಿ ಕೇಳ್ದೆ ಸುಮ್ನಿದ್ರೆ ಸೈಲೆಂಟ್ ಆಗ್ಬಿಡುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತಾರೆ. ಆಯ್ತು ಇನ್ನೊಂದ್ಸಲಿ ಮಾಡಲ್ಲ ಅಂದ್ರೆ ಎಷ್ಟು ಸಲ ಹೇಳಿದ್ಯಾ ಅಂತಾರೆ. ಸಾರಿ ಕೇಳೋಂಗೂ ಇಲ್ಲ, ಸುಮ್ನಿರೋಂಗೂ ಇಲ್ಲ. ಈ ತರ ಪರಿಸ್ಥಿತಿಲಿ ಸಿಗಾಕೊಂಡ್ಬಿಟ್ಟು ಆಚೆ ಹೋದ್ರೆ ಮನೆಗೆ ಬಾ ನೋಡ್ಕೊತೀನಿ ಅಂತಾರೆ. ಅವಾಗ ನಾವು ಮನೆಗೆ ಹೋಗೋದಿಲ್ಲ, ಸಾಂಗ್ ಕೇಳ್ಕೊಂಡಿರ್ಬೇಕಷ್ಟೇ. ಸೊ ಈ ತರ ಪರಿಸ್ಥಿತಿಯಲ್ಲಿ ಒದ್ದಾಡೋ ಗಂಡಂದ್ರ ಪಾಡ ಬಗ್ಗೆ ಒಂದು ಸಾಂಗ್ ಗುಡ್ ಸರ್. ಗಂಡ ಯಾವ್ಯಾವ ತರ ನೋವು ಅನುಭವಿಸ್ತಾನೆ ಅಂತ. ಸರ್ ಏನ್ ಮಾಡ್ತಾ ಇದೀರಾ ಇಲ್ಲಿ ಅಂತ ನನಗೆ ಗೊತ್ತಾಗಿಲ್ಲ. ಈಗ ಲೈವ್ ನಿನಗೆ ಏನ್ ಬೇಕು, ಈಗ ನಿನ್ ಕುರ್ಚಿ ಟೇಬಲ್ ಒಂದು ಬಿಟ್ಟು ಏನ್ ಬೇಕಾದ್ರೆ ಕೇಳ್ಬೋದಿಲ್ಲ. ವಿದ್ಯಾರ್ಥಿ ಭಾವನ ದೋಸ್ತನ ಕೇಳ್ಬಿಡಿ ಭದ್ರಜ. ಹಾಡು ಯಾವ್ದೋ ಒಂದು PUC ನಮ್ದು ಹೋಗಿರ್ತದೆ, ಅದಕ್ಕೊಂದು ಹಾಡು ಬೇಕಂದ್ರೆ ಬರ್ಕೊಡ್ತೀವಿ. ಅದು ಇವತ್ತೇ ನೆನಪಿಸ್ಬೇಕಾ ನೀವು? ಮಜಾ ಅಂದ್ರೆ ಏನ್ ಗೊತ್ತಾ ಸರ್, ಇವಾಗ ನೀವು ಟೂರಾ ಸಾಂಗ್ ಮಾಡಿದ್ರಲ್ಲ, ಟೂರಾಗಿ ಏನು ಅರ್ಥ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ನಮ್ಮ ಮಜಾ ಟಾಕೀಸ್ ಅಲ್ಲಿ ಪ್ರಶ್ನೆ ಟೂರಾ ಮಾಡ್ಬಿಟ್ವಿ. ಸೊ ಅದಕ್ಕೆ ಇವಾಗ ಯಾರು ಪ್ರಶ್ನೆ ಕೇಳೋಂಗಿಲ್ಲ, ಟೂರಾ ಅನ್ಬೇಕು. ಬಟ್ರೆ ನಿಮ್ಗೊಂದು ಟೂರಾ. ಸೊ ಹಾಗಾಗಿ ಅದು ಟೂರಾ ಹಂಗೆ ಸಾಕ್ತಾ ಇದೆ. ಪ್ರೀತಿಯ ಮಾಲಕರು ಬಂದ್ರು. ಕನ್ನಡ ಚಿತ್ರರಂಗಕ್ಕೆ ನನ್ನ ಧ್ವನಿಯನ್ನ ನನ್ನನ್ನ ಪರಿಚಯ ಮಾಡಿದ್ದೆ ಇಬ್ರು ದಿಗ್ಗಜರು. ಹರಿ ಸಾರು, ಯೋಗರಾಜ್ ಸಾರು ಗಾಳಿಪಟ ಚಿತ್ರದಲ್ಲಿ ಮೊದಲನೇ ಬಾರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ನನಗೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡಿಲಿಕ್ಕೆ ಒಂದು ಮಾರ್ಗವನ್ನು ಮಾಡಿಕೊಟ್ರು. ಮನದಾಗಲಿರುವ
ನಗುತ್ತಲಿದೆ ನಾಯಿ ಕೊಡೆ ಸುರಿಯುವ ಜಡಿ ಮಳೆಯನ್ನ ಕುಸುಮಗಳು ಕುಣಿಯುತ್ತಿವೆ ಸುಳಿಯುವ